ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ನ್ಯೂ ವ್ಲಾಗ್ ಗೈಸ್. ನಾನು ಇವತ್ತು ಕೊಟ್ಟೆಯೂರಿಗೆ ಹೋಗ್ತಾಯಿದ್ದೀನಿ. ಟೈಮು ಈಗ ಹತ್ತತ್ರ 11 ಗಂಟೆ ಆಗಿದೆ. ನಮ್ಮ ಹುಡುಗರು ಇನ್ನೂ ಬರೋರಿದ್ದಾರೆ 4 ಜನ. ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀನಿ. ಬಂದಮೇಲೆ ಪಿಕಪ್ ಮಾಡ್ಕೊಂಡು ಹೋಗಬೇಕು. ಬನ್ನಿ ಈಗ ಕಾರ್ ತಗೊಂಡು ಹೋಗೋಣ ಅಲ್ಲಿಗೆ. ನೀನು 35 ಅಡಿಬೋದು ಅಲ್ಲಿ ಮುಂದೆ ನಾನು ಬಿಡವೆ ಫೈನಲಿ ದೇವಸ್ಥಾನಕ್ಕೆ ಹತ್ರ ಬಂದಿವಿ. ಈಗ ಕಾಯಿ ಹೊಡೆದ್ಬಿಟ್ಟು ಇಲ್ಲಿಂದ ಜರ್ನಿ ಸ್ಟಾರ್ಟ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮೂರಲ್ಲಿ ಕಾಯಿ ಹೊಡೆದಿಲ್ಲ, ಇಲ್ಲಿ ತಾಂಡಪುರದಲ್ಲಿ ಬಂದು ಕಾಯಿ ಹೊಡಿತಾ ಇದ್ವಿ. ಯಾಕಂದರೆ ನಮ್ಮೂರಲ್ಲಿ ಒಂದು ಸಾವಾಗಿತ್ತು, ಅದಕ್ಕೋಸ್ಕರ ಅಲ್ಲಿ ಪೂಜೆ ಮಾಡೋದು ಬೇಡ ಅಂದ್ಬಿಟ್ಟು ಇಲ್ಲಿ ಬಂದು ಪೂಜೆ ಮಾಡ್ತಾಯಿದ್ವಿ. ಪಾರ್ಕ್ ಮಾಡಿಬಿಟ್ಟು ಟೀ ಕುಡಿಯೋಕ್ಕಂತ ನಿಲ್ಲಿಸಿದ್ದೀವಿ ಗಾಡಿನ. ಹುಡುಗರೆಲ್ಲ ಟೀ ಕುಡಿಬೇಕು ಅಂತಂದ್ರು, ಅದಕ್ಕೆ ಸೈಡ್ಗೆ ಹಾಕಿದ್ದೀವಿ. ಕಡೆ 2,000 ರೂಪಾಯಿ 10,000 ರೂಪಾಯಿ ಹೊಲ ಅದು. ಮ್ಯಾಗಿ ಮಾಡಕ್ಕೆ ಹೇಳಿ 1/4 ಗಂಟೆ ಆಯಿತು. 1/4 ಗಂಟೆ ಆಗಿದ್ರೆ ಮ್ಯಾಗಿ ಕೊಟ್ಟಿಲ್ಲ. ಕಾಯ್ಕ ಕೂತ್ಕೊಂಡ ಇನ್ನೊಬ್ಬ ಮ್ಯಾಗಿ ತಿನ್ನಕ ಟೋಪಿ ಹಾಕಿರೋನೆ. 12 ಗಂಟೆ ರಾತ್ರಿ ಮ್ಯಾಗಿ ಬೌನ್ಸ್ಕೊಂಡನ. ತಟ ತುಟು ಅಂತವನ ತಿನ್ನಗಂಟ. ಸ್ಕೂಟ್ರ್ ಅವನ ಹಂಗೆ ನಿಂತಲ್ಲ ರೋಡ್ ಸೈಡ್ಲಿ ಒಮ್ಮೆ. ಹಾಂ, ಅದಕ್ಕೆ ಹಿಂದಕ್ಕೆ ಬಂದಿರ್ಬೇಕು. ನಿಧಾನಕ್ಕೆ ಜಿಂಕೆ ಜಿಂಕ ಜಿಂಕಲೇ ಜಿಂಕ. ಹಾಂ, ಜಿಂಕು ಇಲ್ಲ ಪಂಕು ಇಲ್ಲ. ರೆಡಿ ಸಾಕು. ಕೊಟ್ಟಿಯೂರ್ಗೆ ಇನ್ನೊಂದು 8 ಕಿಲೋಮೀಟ್ರ್ ಇರೋಂಗ ಇಲ್ಲೊಂದು ಸ್ವಲ್ಪ ಜಾಮ್ ಆಗಿದೆ ಅನಿಸುತ್ತೆ ಟ್ರಾಫಿಕ್ಕು. ಯಾವ ಗಾಡಿಗಳು ಮೂವ್ ಆಗ್ತಾಯಿಲ್ಲ ಇಲ್ಲಿ. ನಾವು ನೋಡ್ಕೊಬರೋಣ ಅಂದ್ಬಿಟ್ಟು ಕೆಳಗಡೆ ಹೋಗ್ತಾಯಿದ್ದೀವಿ. ಗಾಡಿಗಳು ಮಾತ್ರ ನಿಂತವೆ ಇಲ್ಲಿ. ಇಲ್ಲಿಂದನೇ ಸ್ಟಾಪ್ ಆಗಿರಬೇಕು, ಯಾರನ್ನೂ ಬಿಡ್ತಾಯಿಲ್ಲ ಅಂತ ಅನಿಸುತ್ತೆ. ಇಲ್ಲಿ ಬಂದು ನೋಡಿದ್ರೆ ಬಸ್ಸದು ಏನೋ ಬ್ರೇಕ್ದು ಪ್ರಾಬ್ಲಮ್ ಇದೆ ಅಂದ್ಬಿಟ್ಟು ಮೂವ್ ಮಾಡ್ತಾಯಿಲ್ಲ. ಅದಕ್ಕೋಸ್ಕರ ಇಲ್ಲಿ ಸ್ಟಾಪ್ ಆಗಿದೆ ಬಸ್ಸು. ಬ್ರೇಕ್ ಪ್ರಾಬ್ಲಮ್ ಇರೋದ್ರಿಂದ ಎಲ್ಲರನ್ನೂ ಇಳಿಸ್ತಾ ಇದ್ದಾರೆ ಇಲ್ಲಿ. ಅದಕ್ಕೋಸ್ಕರನೇ ಇಲ್ಲಿ ಸ್ಟಾಪ್ ಆಗಿರೋದು. ಎಲ್ಲ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಸ್ವಲ್ಪ ವೈಡ್ ಇರೋ ಜಾಗದಲ್ಲಿ ಬಸ್ನ ನಿಲ್ಲಿಸಿ ಬೇರೆ ಗಾಡಿಗಳಿಗೆ ಜಾಗ ಮಾಡಿಕೊಡ್ಬೇಕು ಅಂದ್ಬಿಟ್ಟು. ಫೈನಲಿ ಕೊಟ್ಟಿಯೂರಿಗೆ ಬಂದು ತಲುಪಿದ್ದೀವಿ. ಗಾಡಿ ಪಾರ್ಕ್ ಮಾಡಿದ್ದೀವಿ. ಈಗ ಹೋಗಿ ಸ್ನಾನ ಮಾಡೋದಷ್ಟೇ. ಡಿಕ್ಕಿಲಲ್ಲಿ ಎತ್ಕೊಂಡು ಐಟಮ್ನ ಫೈನಲಿ ಎಲ್ಲರದ್ದು ಸ್ನಾನ ಮುಗೀತು. ಈಗೆಲ್ಲ ದರ್ಶನಕ್ಕೆ ಹೋಗ್ತಾಯಿದ್ದೀವಿ. ಕ್ಯೂ ಯಾವ ಥರ ಇದೆ ಏನು ಅಂತ ನಮಗೂ ಗೊತ್ತಿಲ್ಲ. ನಿನ್ನೆ ಸಂಡೇ ಆಗಿತ್ತು, ತುಂಬ ರಶ್ ಇತ್ತು. ಬಟ್ ಇವತ್ತು ಮಂಡೇ, ರಶ್ ಇರುತ್ತೆ ಇರಲ್ಲ ಗೊತ್ತಿಲ್ಲ, ನೋಡೋಣ. ಈ ಥರ ರಶ್ ಇದ್ದು ಕ್ಯೂಯಲ್ಲೆಲ್ಲ ಜನ ನಿಂತಿದ್ರು. ಆಗ ಇಲ್ಲೊಂದು ದಾರಿ ಇದೆಯಲ್ಲ, ಈ ದಾರಿಲಿ ಹೋಗಿ ಅಂತಂದರು. ಅದಕ್ಕೆ ಸ್ವಲ್ಪ ಜನ ಮೂವ್ ಆದರು. ಅದಕ್ಕೆ ನಾವೇನು ಮಾಡಿದ್ವಿ, ನಾವು ಹೋಗೋಣ ಬೇಡವಾ ಅಂತ ಯೋಚನೆ ಮಾಡ್ತಾಯಿದ್ವಿ. ಆಗ ಅಲ್ಲಿರೋರು ಹೇಳಿದ್ರು ಇಲ್ಲಿ ಹೋಗಿ ಅಂತ. ಅದಕ್ಕೋಸ್ಕರ ಬಂದ್ವಿ. ಇಲ್ಲಿ ಬಂದಾಗ ಡೈರೆಕ್ಟ್ ದೇವಸ್ಥಾನದ ಹತ್ರನೇ ಬರ್ಬೋದು. ಬಂದಾಗ ಆರಾಮಾಗಿ ದರ್ಶನ ಮಾಡ್ಬೋದು. ಯಾವುದೇ ರೀತಿಯಾದಂತಹ ತೊಂದರೆ ಏನೂ ಇಲ್ಲ.
ಅಲ್ಲಾದರೆ 6 ಗಂಟೆ 6:30 ಆದ್ರೂ ಆ ಗೇಟ್ನ ತೆಗಿಯಲ್ಲ. ಆರಾಮಾಗಿ ಬಂದ್ವಿ, ಇಲ್ಲೆಲ್ಲ ಬಂದು ಫೋಟೋ ತಗೊಂಡು ಹೋಗಿ ಆರಾಮಾಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಇಲ್ಲೇ ನೋಡಿ ಮುಂದೆ ನಾವು ಹೋಗ್ತೀವಿ, ಯಾವ ಥರ ಹೋಗ್ತೀವಿ ಅಂತ ಇಲ್ಲೇ ವಿಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ರಶ್ಶು ಇರಲಿಲ್ಲ. ಈ ಸ್ಥಳದಲ್ಲಿ ಬಂದು ಒಂದು ಕಲ್ಲು ತೊಗೊಂಡು ಚೆನ್ನಾಗಿ ಉಜ್ಜಿದ್ರೆ ಗಂಧ ಬರ್ತಿತ್ತು. ಅದಕ್ಕೆ ನಾವು ತೊಗೊಂಡು ಕಲ್ಲನ್ನ ಉಜ್ಜಿದ್ವಿ. ಇಲ್ಲಿ ತಗೊಂಡು ಉಜ್ಜಿದ ಮೇಲೆ ಗಂಧ ಬಂತು ಅಲ್ವಾ. ಇಲ್ಲಿರೋ ಬಂದದ್ದಂತಹ ಗಂಧನ ಇಕ್ಕೊಂಡು ಇಲ್ಲಿಂದ ಮುಂದಕ್ಕೆ ದರ್ಶನ ಮಾಡೋಕ್ಕೆ ಹೋದ್ವಿ. ಇಲ್ಲಿ ಮಾತ್ರ ವಿಡಿಯೋ ಆರಾಮಾಗಿ ಮಾಡ್ಬೋದು, ಬಟ್ ಮುಂದ್ಗಡೆ ಲಿಂಗ ಇರೋಂತಹ ಜಾಗದಲ್ಲಿ ಯಾರೂ ವಿಡಿಯೋ ಮಾಡೋಂಗಿಲ್ಲ. ಮಾಡೋಕ್ಕೆ ಹೋದರೆ ಮಾಡಬೇಡಿ ಅಂತ ಹೇಳ್ತಾಯಿದ್ರು, ಬಟ್ ಒಬ್ಬೊಬ್ಬರು ವಿಡಿಯೋ ಮಾಡ್ತಾಯಿದ್ರು. ಇಲ್ಲಿ ಬಂದಾಗ ಎಲ್ಲರಿಗೂ ತೀರ್ಥ ಕೊಡ್ತಾಯಿದ್ರು. ಆ ತೀರ್ಥನ ಈಸ್ಕೊಂಡು ಕುಡ್ಕೊಂಡು ತಲೆಗೆ ಹಾಕ್ಕೊಂಡು ಇಲ್ಲಿಂದ ಆರಾಮಾಗಿ ಬಂದು ಕೂತ್ಕೊಂಡ್ವಿ. ಆನೆ ಬರುತ್ತೆ. ಈಗ ಕ್ಯೂವಲ್ಲಿ ನಿಂತಿರೋ ಜನನೆಲ್ಲಾನು ಬಿಡ್ತಾ ಇದ್ದಾರೆ. ಅದರಿಂದ ಈಗ ತುಂಬಾನೇ ರಶ್ ಆಗುತ್ತೆ. ಅದಕ್ಕೋಸ್ಕರ ನೋಡಿ ಅಲ್ಲೆಲ್ಲ ಬರ್ತಾ ಇದ್ದಾರೆ, ಮೇಲ್ಗಡೆಯಿಂದ ಎಲ್ಲ ಬರ್ತಾ ಇದ್ದಾರೆ. ನಾವು ಯಾವ ಗೇಟಲ್ಲೂ ಬರಲಿಲ್ಲ, ಡೈರೆಕ್ಟ್ ದರ್ಶನ ಮಾಡಿದ್ವಿ. ಒಂದು ಕಡೆಯಿಂದ ಹೋಗಿ ಅಂತಂದರು, ಅಲ್ಲಿಂದ ಬಂದು ದರ್ಶನ ಮಾಡಿದ್ವಿ. ಆದರೆ ಇವರೆಲ್ಲ ಬೇಗನೆ ಬಂದು ನಿಂತಿದ್ರಲ್ಲ, ಅದಕ್ಕೋಸ್ಕರ ಇವರು ಕ್ಯೂ ಮಾಡಿದರು. ಅದಕ್ಕೆ ರಶ್ ಆಯಿತು. ಈಗ ನೋಡಿ ಪ್ರಸಾದ ಕೌಂಟರು. 2 ಲಾಡಿಗೆ 50 ರೂಪಾಯಿ ಇಲ್ಲಿ. ಆಮೇಲೆ ಇನ್ನೊಂದು ವಿಷಯ ಹೇಳ್ಬೇಕಂತಂದರೆ, ಯಾರೇ ಬಂದ್ರೂ ಈ ಥರ ಕ್ಯೂವಲ್ಲಂತೂ ಹೋಗಬೇಡಿ. ಕ್ಯೂವಲ್ಲಿ ಹೋದರೆ ತುಂಬಾ ಲೇಟ್ ಆಗುತ್ತೆ. ಪಕ್ಕದಲ್ಲಿ ಈ ಥರ ಒಂದು ರೋಡ್ ಇರುತ್ತೆ, ಆ ರೋಡಲ್ಲಿ ಬಂದರೆ ನೀವು ಡೈರೆಕ್ಟಾಗಿ ದೇವಸ್ಥಾನದ ಹತ್ರನೇ ಹೋಗ್ಬೋದು, ಆರಾಮಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಈ ಥರ ಕ್ಯೂವಲ್ಲಿ ನಿಂತ್ಕೊಂಡ್ರೆ ಬೇಜಾನ್ ಲೇಟ್ ಆಗುತ್ತೆ. ಸೊ ಈ ಥರ ನೀವು ಸಪ್ರೇಟ್ ಸ್ಪೇಸ್ ಇರುತ್ತೆ. ಕೊಟ್ಟಿಯೂರನ್ನ ಮುಗಿಸ್ಕೊಂಡು ನಾವು ಕಣ್ಣೂರು ಬೀಚ್ ಕಡೆಗೆ ಹೋಗಬೇಕಾಗಿತ್ತು. ಅದಕ್ಕೆ ಆ ಪ್ಲ್ಯಾನ್ ಮಾಡಿದ್ವಿ. ಬಟ್ ಮಳೆ ಆವಾಗಿಂದ ಇರಲಿಲ್ಲ. ಈ ಕಣ್ಣೂರು ಬೀಚ್ಗೆ ಹೋಗೋ ಟೈಮಲ್ಲಿ ಮಳೆ ಸ್ಟಾರ್ಟ್ ಆಯಿತು. ಇಲ್ಲಿಂದ ಕಣ್ಣೂರು ಬೀಚ್ಗೆ ಒಂದು 70 ಕಿಲೋಮೀಟ್ರ್ ಇತ್ತು. ಸೊ ಅದಕ್ಕೆ ಹೋಗ್ತಾಯಿದ್ವಿ, ನೋಡೋಣ ಯಾವ ಥರ ಇದೆ ಏನು ಎತ್ತ ಅಂತ. ಮಳೆ ತುಂಬಾ ಬರ್ತಾಯಿತ್ತು. ಫೈನಲಿ ಕಣ್ಣೂರು ಬೀಚ್ ಹತ್ರ ಬಂದಿದ್ದೀವಿ. ಇಲ್ಲಿಂದ ಒಂದು ಸೇತುವೆ ಇದೆ, ಈ ಸೇತುವೆ ಮೇಲೆ ನಡ್ಕೊಂಡು ಹೋಗಬೇಕು. ಇಲ್ಲಿ ನೋಡಿ, ಸೇತುವೆ ತಾನೇ ಇದು. ಏನಿದು, ಏನು ಈ ಪಾಟಿ ಕೊಳಕು ನೀರು? ಮೋರಿ ಇರ್ಬೇಕಲ್ಲ, ಮೋರಿ ನೀರು. ಮೋರಿ ಬೀಚಾ ಏನಿದು? ಇದೇನಿದು ಈ ಪಾಟಿ ಕೊಳಕು ನೀರು? ಇದೆಲ್ಲ ಸಮಾಧಿಗಳು ಅನ್ಸುತ್ತಲ್ವಾ? ಸಮಾಧಿಗಳೇ, ಕ್ರಿಶ್ಚಿಯನ್ದು. ಆರ್ಮಿದು, ಕ್ರಿಶ್ಚಿಯನ್ಸ್ದು ಎಲ್ಲ ಅವ್ರದ್ದು, ಎಲ್ಲರದು ಅದ. ಇಲ್ಲಿ ಬೀಚು. ಇಲ್ಲಿ ಸ್ಟಾರ್ಟ್ ಆಯ್ತು ಬೀಚ್. ನೋಡಪ್ಪ, ಜನನೇ ಇಲ್ವಲ್ಲ. ಯಾರು ಜನನೇ ಇಲ್ಲಪ್ಪ. ಭಯಂಕರ ಆಗದ ಬೀಚು.
ನುಂಗು ನುಂಗು ಮುದ್ದ ನುಂಗು. ನೆನ್ನೆ 7:30 ತಿಂದಿರೋದು, ಈಗ ತಿನ್ಬೇಕು ನಿಮ್ಮ ಜೊತೆಲಿ ಬಂದು. ನಮ್ಮ ಜೊತೆಲೆಲ್ಲ ಚಿರಾಲಿಗಳೇ ನೀವೇ ತಾನೇ ಬೇಡ ತಿನ್ನಲ್ಲ ಅಂದು